ಸನ್ರೈಸರ್ಸ್ ವಿರುದ್ಧ ಆರ್ಸಿಬಿ ಗೆದ್ದು ಬೀಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಪಂದ್ಯದಲ್ಲೇ ಆರ್ಸಿಬಿ ಗೆಲುವು ಕಂಡಿದ್ದು ಕೇವಲ 16 ಓವರ್ನಲ್ಲೇ ಆರ್ಸಿಬಿ ಟೀಮ್ ದ್ವಿಶತಕ ಬಾರಿಸಿದೆ. ವಿರಾಟ್ ಕೊಹ್ಲಿ 69, ದೇವದತ್ ಪಡಿಕ್ಕಲ್ 61, ಪಟಿದಾರ್ 31 ರನ್ ಹಾಗೂ ಟೀಮ್ ಡೇವಿಡ್ 16 ರನ್ ಗಳಿಸಿ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಗೆಲುವನ್ನು ಕಾಲ್ತುಳಿತಕ್ಕೆ ಬಲಿಯಾಗಿದ್ದ 11 ಮಂದಿಗೆ ಅರ್ಪಿಸಲಾಗಿದೆ. ಇನ್ನು ಕಳೆದ ವರ್ಷ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ 11 ಜನರಿಗೆ ವಿಶೇಷ ಆಸನ ವ್ಯವಸ್ಥೆ ಮಾಡಲಾಗಿದೆ. 11 ಆಸನಗಳಿಗೂ ಹೂವಿನ ಅಲಂಕಾರ ಮಾಡಿ ಆರ್ಸಿಬಿ ಬಾವುಟ ಇಟ್ಟು ಸತ್ತವರ ಆತ್ಮಕ್ಕೆ ಶಾಂತಿ ಕೋರಲಾಗಿದೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಗೆದ್ದು ಬೀಗಿದೆ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸ್ಟೇಡಿಯಂ ಬಳಿ ನ್ಯೂಸ್ 18 ಜೊತೆ ಮಾತನಾಡಿದ ಆರ್ಸಿಬಿ ಫ್ಯಾನ್ಸ್, ಈ ಬಾರಿ ಕಪ್ ನಮ್ದೇ, ಇದು ಬರೀ ಟ್ರೇಲರ್ ಅಷ್ಟೇ, ಇನ್ನು ಸಿನಿಮಾ ಬಾಕಿ ಇದೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಆರ್ಸಿಬಿ ವಿನ್ ಆಗ್ತಾ ಇದ್ದಂಗೆ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಸಂಭ್ರಮ ಜೋರಾಗಿತ್ತು. ಇದರ ಮಧ್ಯೆನೇ ಫ್ಯಾನ್ಸ್ಗಳನ್ನು ಸುರಕ್ಷಿತವಾಗಿ ವಾಪಸ್ ಮನೆಗೆ ಕಳಿಸೋದಕ್ಕೆ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಯಾವುದೇ ನೂಕಾಟವಾಗದಂತೆ, ಈ ಹಿಂದೆ ಆದಂತ ಅಚಾತುರ್ಯವಾಗದಂತೆ ಫ್ಯಾನ್ಸ್ಗಳನ್ನು ಪೊಲೀಸರು ಭದ್ರತೆಯಲ್ಲಿ ಕಳಿಸಿಕೊಟ್ರು. ಮೆಟ್ರೋ ಸ್ಟೇಷನ್ ಬಳಿಯೂ ನೂಕಾಟವಾಗದಂತೆ ಭದ್ರತೆ ವಹಿಸಿ ಮೈಕ್ ಮೂಲಕ ನಿಧಾನವಾಗಿ ಹೋಗುವಂತೆ ಅಭಿಮಾನಿಗಳಿಗೆ ಪೊಲೀಸರು ಅನೌನ್ಸ್ ಮಾಡ್ತಾ ಇದ್ರು. ದೇವದತ್ ಪಡಿಕ್ಕಲ್ ಲವ್ಲಿ IPL ಮ್ಯಾಚ್ ಅದ್ಭುತವಾಗಿತ್ತು. ನಮ್ಮ 2025 ಫೈನಲ್ಸ್ನ ಮತ್ತೆ ರಿಪೀಟ್ ಮಾಡ್ದಂಗಿತ್ತು. ಅದರಲ್ಲೂ ವಿರಾಟ್ ಕೊಹ್ಲಿ ಅದೇ ಫಾರ್ಮ್ನ ಉಳಿಸ್ಕೊಂಡು ಬಂದು 69 ರನ್ಸ್ ಹೊಡೆದಿರೋದು ಸಾಕಾಗಿತ್ತು. RCB ಈ ಸಲನೂ ಚಾಂಪಿಯನ್ಸ್ ಆಗೋದು ಗ್ಯಾರಂಟಿ. ಸೊ ಜೈ RCB. ಮ್ಯಾಚ್ ವಾಸ್ ಅಮೇಜಿಂಗ್, ತುಂಬಾ ಚೆನ್ನಾಗಿತ್ತು. ಈ ಸತಿ ಕಪ್ ನಮ್ದು. ಜೈ RCB. ಜೈ RCB. ಕಪ್ ಈ ಸಲ ನಮ್ದು. ಈ ನಡುವೆ ಆರ್ಸಿಬಿ ಮ್ಯಾಚ್ ನೋಡೋದಕ್ಕೆ ಬಂದಾಗ 15ಕ್ಕೂ ಹೆಚ್ಚು ಮೊಬೈಲ್ಗಳು ಕಳ್ತನ ಆಗಿವೆ. ಪಂದ್ಯ ವೀಕ್ಷಿಸಿ ವಾಪಸ್ ಆಗ್ತಾ ಇದ್ದ ಅಭಿಮಾನಿಗಳ ಮೊಬೈಲ್ ಕಳ್ತನ ಆಗಿದೆ. ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಇವತ್ತು ಪೊಲೀಸರು ಸಿಸಿಟಿವಿ ದೃಶ್ಯ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಯುದ್ಧದ ನೆಪ ಮಾಡಿ ಹುಬ್ಬಳ್ಳಿಯಲ್ಲಿ ಆಟೋ LPG ದರ ಏರಿಕೆ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಕಿಡಿಕಾರಿದೆ. ನಗರದ ವಿವಿಧ LPG ಗ್ಯಾಸ್ ಬಂಕ್ಗಳಿಗೆ ಭೇಟಿ ನೀಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ LPG ಗ್ಯಾಸ್ ಪಂಪ್ಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪ್ರತಿ ಲೀಟರ್ಗೆ 53 ರೂಪಾಯಿ ಇದ್ದಂತಹ LPG ಗ್ಯಾಸ್ ದರವನ್ನು 100 ರೂಪಾಯಿವರೆಗೂ ಏರಿಸಲಾಗಿದೆ. ದರ ಏರಿಕೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಲಾಗ್ತಿದೆ. ಟೋಟಲ್ ಗ್ಯಾಸ್ 82 ಇತ್ತು ಚಿಂತೋದಾಗ, ಇವತ್ತು ಇಲ್ಲೇ 93 ಐತ್ರಿ ಸರ್. 93 ರೂಪಾಯಿ ಇದು ಬಾಟುದೇನಿಲ್ಲ, 93 ರೂಪಾಯಿ ಕೆಳಗಿತ್ತು. ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು 10 ದಿವಸ ಮ್ಯಾಗ ಆಯ್ತು. 93ಗಿಂತ ಕಡಿಮೆ ಆಗ್ತಾ ಇದ್ದಾವೆ. 40ಕ್ಕೆ ಬಂದೇನಿ 30ಕ್ಕೆ ಬಂದೇನಿ ಅಂತಾರೆ. 3 ಮಂದಿ 4 ಮಂದಿ 92 ರೂಪಾಯಿ ನೋಡಿ ಕೊಡ್ರಿ ಅಂತ ನಿಮ್ಮ ಸಂಬಂಧ ನಮಗೆ ಸಂಬಂಧ ನಾನು 60 ರಿಸರ್ವ್ ಕೊಟ್ಟು. ಯುದ್ಧದ ಪರಿಣಾಮ ರಾಜ್ಯದೆಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಜನತೆಗೆ ಬುಕ್ ಮಾಡಿ 15 ದಿನ ಕಳೆದರೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ದಿನನಿತ್ಯ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಲ್ತಾ ಇದ್ದು ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಳಸಂತೆಯಲ್ಲಿ ಹೆಚ್ಚಿನ ಮೊತ್ತಕ್ಕೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ಕೊಟ್ಟು ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ದಂಧೆಕೋರರಿಗೆ ಕಡಿವಾಣ ಹಾಕುವಂತೆ ಜನ ಆಗ್ರಹ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ದಿನದಿನಕ್ಕೂ ಬಿಗಡಾಯಿಸ್ತಾ ಇದೆ. ಕಾರವಾರ ಸೇರಿ ಬಹುತೇಕ ಕಡೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಹೋಟೆಲ್ಗಳನ್ನು ಬಂದ್ ಮಾಡೋ ಸ್ಥಿತಿ ಇದೆ. ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆ ಮೂಲಕ ಹೋಟೆಲ್ಗಳನ್ನು ನಡೆಸಿಕೊಂಡು ಹೋಗಲಾಗ್ತಾ ಇದೆ. ಈಗ ನಮ್ಮಲ್ಲಿ ವರ್ಕರ್ ಇದ್ದಾರೆ, ಹೊರ ರಾಜ್ಯದಿಂದ ಬಂದವರು ವರ್ಕರ್ ಇದ್ದಾರೆ. ಒಂದು 15ರಿಂದ 20 ಜನ ಇದ್ದಾರೆ ವರ್ಕರು. ಅವ್ರಿಗೆ ಸಂಬಳ ಕೊಡಬೇಕು, ಮತ್ತೆ ನಮ್ಮದು ಹೋಟೆಲ್ ಬಾಡಿಗೆ ಕೊಡಬೇಕು. ಹಾಗಾಗಿ ನಮಗೆ ಅದು ಬಂದ್ ಮಾಡಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಈಗ ಕಟ್ಕೆ ಒಲೆ ಮೊರೆ ಹೋಗಿದ್ವಿ. ಕಟ್ಕೆ ಒಲೆ ಮಾಡ್ತಾ ಇದೀವಿ. ಒಂದು 15 ಐಟಮ್ನ ಕಟ್ಕೆ ಒಲೆ ಮಾಡ್ತಾ ಇದೀವಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನಾಗ್ತದೆ ಅಂದ್ಬಿಟ್ಟು. ಕೆಲವೊಂದು ಹೋಟೆಲ್ಗಳು ಕಾರವಾರದಲ್ಲಿ ಒಂದು 15 ಹೋಟೆಲು ಬಂದ್ ಆಗಿದ್ದಾವೆ. ಇನ್ನೊಂದು ನಾಡದಲ್ಲಿ ಇನ್ನೊಂದು 2-3 ಹೋಟ್ಲುಗಳು ಮತ್ತೆ ಬಂದ್ ಆಗ್ತವೆ. ಇನ್ನು ಮುಂದೆ ಇದೇ ತರ ಸಮಸ್ಯೆ ಎಲ್ಲ ಕಾರವಾರದಲ್ಲಿ ಇರೋ ಹೋಟ್ಲು ಬಂದ್ ಆಗ್ಬೇಕಾಗುತ್ತೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಶೇಷಾದ್ರಿಪುರಂ ರಸ್ತೆಯ ಟೋಟಲ್ ಗ್ಯಾಸ್, ಗೋ ಗ್ಯಾಸ್, ಸೂಪರ್ ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. LPG ಕೊರತೆ ಹಿನ್ನೆಲೆಯಲ್ಲಿ ಗ್ಯಾಸ್ ಬಂಕ್ಗಳನ್ನು ಬಂದ್ ಮಾಡಲಾಗಿದೆ. ಇವಾಗ 60 ರೂಪೀಸ್ ಇದ್ದಿದ್ದು ಇವಾಗ 85 ಮಾಡಿದ್ದಾರೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ನಮ್ಮದು ಯಾರೂ ಎಕ್ಸ್ಟ್ರಾ ಕೊಡಲ್ಲ, ನಾವೇ ಕಷ್ಟಪಡ್ತಾ ಇರೋರು. ಬಾಡಿಗೆ ಗಾಡಿ ಇಟ್ಕೊಂಡಿದ್ದೀವಿ, ಅದು ಅವ್ರು ಕೊಡಬೇಕು, ಗ್ಯಾಸ್ ಹಾಕ್ಸ್ಬೇಕು. ನಾವು ಹೆಂಗೆ ರೊಟೇಷನ್ ಮಾಡೋದು ಹೇಳಿ? ಈಗ ಒಂದು 20 ಬಂಕ್ ಇದ್ರೆ ನಮಗೆ ಸಿಗ್ತಾ ಇರೋದ್ರಲ್ಲಿ 1 ಬಂಕಲ್ಲಿ 2 ಬಂಕಲ್ಲಿ ಅಷ್ಟು ಸಿಗ್ತಾ ಇರೋದು. ಪ್ರತಿಯೊಂದು ಬಂಕಲ್ಲೂ ಸಿಗ್ತಾ ಇಲ್ಲ. ಮತ್ತು ಇಂಡಿಯನ್ ಅದರಲ್ಲಿ ಕರೆಕ್ಟಾಗಿ ತೋರಿಸ್ತಿದೆ. 85 ರೂಪಾಯಿ ಗ್ಯಾಸ್, ಒಂದು ಲೀಟ್ರಿಗೆ 25 ರೂಪಾಯಿ ಗ್ಯಾಸ್ ರೈಟು ಅಂತಂದರೆ
ಜಾಸ್ತಿ ಮಾಡಿದ್ದಾರೆ. ನೋಡಿ ಇದು ಜಾಸ್ತಿ ಆಗಿದ್ದಾರೆ, 25 ರೂಪಾಯಿ ಒಂದು ಲೀಟ್ರ್ ಗ್ಯಾಸ್ ರೈಟು ಅಂತಂದರೆ ಯಾವ ಪರಿಸ್ಥಿತಿ ಹೆಂಗೆ ಜೀವನ ನಡೆಸೋದು ಇವಾಗ? ಈ ಕಸ್ಟಮರ್ಗೆ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಕೊಡಿ ಅಂತಂದರೆ ಹೆಂಗೆ ಮಾತಾಡ್ತಾರೆ? ಅದನ್ನೆಲ್ಲ ಎಳ್ದು ತೋರಿಸ್ತಾರೆ ಟಿ ವಿಲಿ. 5 ರೂಪಾಯಿ ಕೇಳ್ಬಿಟ್ರಂತೆ, 10 ರೂಪಾಯಿ ಕೇಳ್ಬಿಟ್ರಂತೆ, 100 ರೂಪಾಯಿ ಕೇಳ್ಬಿಟ್ರಂತೆ. ಈಗ ಪರಿಸ್ಥಿತಿಗೆ ಲೀಟ್ರಿಗೆ 25 ರೂಪಾಯಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. 2 ಲೀಟ್ರ್ ಗ್ಯಾಸ್ ಬರಲ್ಲ 200 ರೂಪಾಯಿಗೆ. ಒಬ್ಳಿಗೆ ತೊಂದರೆ, ಮನೆ ಗ್ಯಾಸ್ಗೆ ತೊಂದರೆ, ಎಲ್ಲದೂ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಹೆಂಗೋ ಬರ್ತಾರೆ, ಬರೋರು ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಇನ್ನು ಯುದ್ಧದ ಬಿಸಿ ರೈತರಿಗೂ ತಟ್ಟೋ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಮುಚ್ಚಿರುವ ಕಾರಣ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ನೈಟ್ರೋಜನ್, ಫಾಸ್ಫೇಟ್ ಗೊಬ್ಬರಗಳ ಪೂರೈಕೆಗೆ ಸಮಸ್ಯೆ ಆಗಿದೆ. ಯೂರಿಯಾ ತಯಾರಿಕೆಗೆ ಬೇಕಾದ LNG ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಇನ್ನು ಕೆಲವೆಡೆ ಸ್ಟಾಕ್ ಖಾಲಿಯಾದ ರಸಗೊಬ್ಬರದ ಅಂಗಡಿಗಳು ಬಂದ್ ಆಗಿದೆ. ಇನ್ನು ಸರಿಯಾದ ಸಮಯಕ್ಕೆ ರಸಗೊಬ್ಬರ ಸಿಗದೇ ಇದ್ರೆ ಏನ್ ಮಾಡೋದು ಅಂತ ರೈತರು ಕಂಗಾಲಾಗಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಎಲೆಕ್ಷನ್ ಪ್ರಚಾರ ಜೋರಾಗಿದೆ. ಉಪಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾ ಇದ್ದು, ನಾಳೆ ಹಾಗೂ ನಾಡಿದ್ದು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರವನ್ನು ಮಾಡಲಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರುವುದಕ್ಕೆ ಬಂಡಾಯ ಎದ್ದಿದ್ದ ಸಾದಿಕ್ ಪೈಲ್ವಾನ್ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಸಾದಿಕ್ ಪೈಲ್ವಾನ್ ಮನೆಗೆ ಸಚಿವರಾದ ಭೈರತಿ ಸುರೇಶ್, SS ಮಲ್ಲಿಕಾರ್ಜುನ್ ಭೇಟಿ ನೀಡಿ ಸಭೆ ಮಾಡಿದ್ರು. ಸಾದಿಕ್ ಮನೆಯಲ್ಲೂ ಬಾಡೂಟ ಆಯೋಜನೆ ಮಾಡಲಾಗಿತ್ತು. ಸಭೆ ಬಳಿಕ ಮಾತನಾಡಿದ ಸಚಿವ ಭೈರತಿ ಸುರೇಶ್, ಪ್ರತಿಯೊಬ್ಬರಿಗೂ ಟಿಕೆಟ್ ಕೇಳೋ ಅರ್ಹತೆ ಇದೆ, ಅದೇ ರೀತಿ ನಮ್ಮ ಪೈಲ್ವಾನ್ ಕೇಳಿದ್ದಾರೆ, ಈಗೆಲ್ಲ ಸರಿಯಾಗಿದೆ ಅಂತ ಹೇಳಿದ್ರು. ಏನು ಯಾವುದು ಗೊಂದಲ ಆಗಿಲ್ಲಪ್ಪ. ಗೊಂದಲ ಆಗಿರೋದು ಬರೀ BJP ಅವ್ರಿಗಷ್ಟೇನೆ, ಯಾವುದು ಗೊಂದಲ ಆಗಿಲ್ಲ. ನಾನು ಹೇಳಿದ್ನಲ್ಲ, ಇಂಟರ್ನಲ್ ಡೆಮಾಕ್ರಸಿ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ಪ್ರತಿಯೊಬ್ಬನಿಗೂ ತನ್ನದೇ ಆದ ವ್ಯಕ್ತಿತ್ವ ಇರ್ತದೆ. ಅದೇ ಪ್ರಕಾರ ಟಿಕೆಟ್ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಸಮರ್ಥ ಕೊಡೋಣ ಅಂತ ಹೇಳಿದ್ದಾರೆ, ಅದೇ ಪ್ರಕಾರ ಕೊಟ್ಟಿದ್ದಾರೆ. ಆದ್ರಿಂದ ಸಮರ್ಥನ ಗೆಲ್ಸೋದಷ್ಟೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು, ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರು ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸುವ ಕೆಲಸವನ್ನು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈಎಲೆಕ್ಷನ್ ಸಮರ ಜೋರಾಗಿದೆ. ಪಕ್ಷೇತರ ಅಲ್ಪಸಂಖ್ಯಾತ ಅಭ್ಯರ್ಥಿ ಆದಿಲ್ ಖಾದರ್ ಬಾಷಾಗೆ ಸಿಎಂ ಇಬ್ರಾಹಿಂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದಂಥ ಸಿಎಂ ಇಬ್ರಾಹಿಂ, ದಾವಣಗೆರೆಯಲ್ಲಿ 3ನೇ ಶಕ್ತಿ ನಿರ್ಮಾಣ ಮಾಡಬೇಕು, ಹಾಗಾಗಿ ಆದಿಲ್ ಖಾದರ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿದ್ರು. ಇನ್ನು ಶಾಮನೂರು ಕುಟುಂಬದಲ್ಲಿ ಒಬ್ಬರು MP, ಇನ್ನೊಬ್ಬರು ಮಂತ್ರಿ, ಈಗ ಮತ್ತೊಬ್ಬ ಅದೇ ಮನೆಯ ಹುಡುಗರನ್ನ MLA ಮಾಡ್ತಾ ಇದ್ದಾರೆ. ಇದೇನಾ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು BJP ಹಂಚ್ಕೊಂಡಿದ್ದಾರೆ. ಇವರು 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಭ್ರಷ್ಟ, ಏನು ಮಾತಾಡೋಂಗೇ ಇಲ್ಲ. 300 ಯಾರಿಗೂ ಅವಕಾಶವೇ ಇಲ್ಲ. ಸೊ ಇವರು ಇಬ್ಬರ ವಿರುದ್ಧ ನಾವು ಗೆದ್ದು ನಿಂತಿದ್ದೀವಿ ಇವತ್ತು. ಇನ್ನು ದಾವಣಗೆರೆ ಬೈಎಲೆಕ್ಷನ್ ಗೆಲ್ಲೋದಕ್ಕೆ ಬಿಜೆಪಿ ಕಸರತ್ತನ್ನು ನಡೆಸ್ತಾ ಇದ್ದು, ಲಿಂಗಾಯತ ಮತ ಸೆಳೆಯಲು ಮೊದಲ ಬಾರಿ ಅಬ್ಬರದ ಪ್ರಚಾರದ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇವತ್ತು ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ಬೆಳಗ್ಗೆ 8:00ವರೆಗೆ ಉಪಹಾರದೊಂದಿಗೆ ವೀರಶೈವ ಸಮಾಜದ ಮುಖಂಡರೊಂದಿಗೆ ಸಭೆ ನಡೆಸಲಿರುವಂತಹ ವಿಜಯೇಂದ್ರ ಬಳಿಕ 10 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಲಿದ್ದಾರೆ. ಬಳಿಕ ಎಲ್ಲಾ ಮುಖಂಡರ ಜೊತೆ ಸಭೆ ನಡೆಸಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಉಪ ಕದನದ ಅಖಾಡದಲ್ಲಿ ಬೆಳಗಾವಿ ಕಾರ್ಯಕರ್ತರು ಅಬ್ಬರಿಸ್ತಾ ಇದ್ದಾರೆ. ಈಗಾಗಲೇ ಬಾಗಲಕೋಟೆಯಲ್ಲೇ ಬೆಳಗಾವಿಯ 1000ಕ್ಕೂ ಅಧಿಕ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಠಿಕಾಣಿ ಹೂಡಿದ್ದಾರೆ. ಇವರ ಜೊತೆಗೆ ಸಚಿವ ಜಾರಕಿಹೊಳಿ ಟೀಮ್ ಕೂಡ ಇದ್ದು, ಪ್ರತಿ ಬೂತ್ಗೆ ಬೆಳಗಾವಿಯ 4 ಕಾರ್ಯಕರ್ತರನ್ನ ನಿಯೋಜನೆ ಮಾಡಲಾಗಿದೆ. ಬೂತ್ ಮಟ್ಟದಲ್ಲಿ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಸರತ್ತು ಆರಂಭ ಮಾಡಿದ್ದಾರೆ. ಮೈಸೂರಲ್ಲಿ ಅವೈಜ್ಞಾನಿಕ ಟ್ರಾಫಿಕ್ ಸಿಗ್ನಲ್ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ವಿಷಯವಾಗಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರು ಬೆಳವಣಿಗೆ ಆಧಾರದಲ್ಲಿ ಸಿಗ್ನಲ್ ಹಾಕಿದ್ದೀವಿ, ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪುನಃ ಪರಿಶೀಲನೆ ನಡೆಸೋದಕ್ಕೆ ಅಧಿಕಾರಿಗಳಿಗೆ ಹೇಳ್ತೀನಿ ಅಂತಂದ್ರು. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹಾಕಲಾಗಿದ್ದ ಇಸ್ಲಾಮಿಕ್ ಬಾವುಟವನ್ನು ಪುರಸಭೆ ತೆರವುಗೊಳಿಸಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಬಂದರ್ ರಸ್ತೆ 2ನೇ ಕ್ರಾಸ್ ಬಳಿ ಹಾಕಲಾಗಿದ್ದ ಇಸ್ಲಾಮಿಕ್ ಬಾವುಟ ತೆರವುಗೊಳಿಸಿದ್ದಕ್ಕೆ
ಸ್ಥಳೀಯ ಮುಸ್ಲಿಂ ಸಮುದಾಯದವರು ವಿರೋಧಿಸಿದ್ದಾರೆ. ಪುರಸಭೆಯ ಮಾಜಿ ಸದಸ್ಯ ಅಲ್ತಾಫ್ ಕರೂರಿ ಅವರ ನೇತೃತ್ವದಲ್ಲಿ ಸ್ಥಳಕ್ಕೆ ಆಗಮಿಸಿ ಮತ್ತೆ ಬಾವುಟ ಹಾರಿಸೋಕೆ ಯತ್ನಿಸಿದರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ತಡೆದು ಬಾವುಟವನ್ನು ಮತ್ತೆ ತೆರವುಗೊಳಿಸಿದರು. ಇದೇ ಸಂದರ್ಭದಲ್ಲಿ ಪೊಲೀಸರು ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆದಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮ ಶೋಭಾಯಾತ್ರೆಗೆ ಡಿಜೆ ಪರ್ಮಿಷನ್ ಕೊಡುವಂತೆ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ಒತ್ತಾಯ ಮಾಡಿವೆ. ಶೋಭಾಯಾತ್ರೆಗೆ ಪೊಲೀಸರು ಡಿಜೆ ನಿಷೇಧ ಮಾಡಿದ್ರಿಂದ ಹಿಂದೂ ಕಾರ್ಯಕರ್ತರು ದೊಡ್ಡಬಳ್ಳಾಪುರ ನಗರ ಠಾಣೆ ಮುಂದೆ ಡಿಜೆಗೆ ಅನುಮತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಈ ವೇಳೆ ಹಿಂದೂ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಠಾಣೆ ಮುಂದೆನೇ ಭಜನೆ ಮಾಡಿ ಹೂ ಕಟ್ಟೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಮ್ಮನಿಗೆ ಎರಡನೇ ಮದುವೆ ಮಾಡೋಕೆ ಮುಂದಾಗಿದ್ದ ಮಗಳಿಗೆ ಶಾಕ್ ಎದುರಾಗಿದೆ. ತಾಯಿಗೆ ಮದುವೆ ಮಾಡಿಸೋಕೆ ಮ್ಯಾಟ್ರಿಮೋನಿಯಲ್ಲಿ ಖಾತೆ ತೆರೆದಿದ್ದ ಮಹಿಳೆಗೆ ವಂಚಕನೊಬ್ಬ ಸರಿಯಾಗಿ ವಂಚನೆ ಮಾಡಿದ್ದಾನೆ. ಘಟನೆ ಸಂಬಂಧ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೀವು ಒಪ್ಪಿದ್ರೆ ತಾಯಿಯನ್ನ ಮದುವೆ ಆಗ್ತೀನಿ ಅಂತ ಶಿವರಾಜ್ ಅನ್ನೋರು ಮಹಿಳೆ ಬಳಿ ಮಾತನಾಡಿ ಹಣ ದೋಚಿದ್ದಾನೆ. ಮನೆಗೆ ಬಂದಿದ್ದ ಶಿವರಾಜ್ ಮಹಿಳೆಯ ಕಿವಿಯೋಲೆ ಜೊತೆಗೆ 1.75 ಲಕ್ಷ ರೂಪಾಯಿ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾನೆ. ಆತ ಹೋದ ಬಳಿಕ ತಾನು ಮೋಸ ಹೋಗಿರೋದು ಮಹಿಳೆಗೆ ಗೊತ್ತಾಗಿದೆ. ಸದ್ಯ ಬೊಮ್ಮನಹಳ್ಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕಾರವಾರದಲ್ಲಿ ಒಂದು ವಾರದಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಿತ್ತಾಕುಲ ಪಂಚಾಯತ್ ವ್ಯಾಪ್ತಿಯ ಸಾವರ ಪೈ ಬಳಿಯಲ್ಲಿ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಸೆರೆಯಿಂದಾಗಿ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ಪಟ್ಟಣದ ಸುರಿದ ಬಿರುಗಾಳಿ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಗೆ ಖಾಸಗಿ ಶಾಲೆಯಲ್ಲಿದ್ದ ನೂರಾರು ಹೆಂಚುಗಳು ಹಾರಿ ಹೋಗಿವೆ. ಅದೇ ಪಟ್ಟಣದಲ್ಲಿರೋ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲೂ ಬಿರುಗಾಳಿ ಮಳೆಗೆ ಶಾಲೆಯ ಹೆಂಚುಗಳು ಹಾರಿ ಹೋಗಿವೆ. ಇನ್ನು ಮೂಡಿಗೆರೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾಗಿದ್ದು, ಗಾಳಿ ಮಳೆಗೆ ಕಾರಿನ ಮೇಲೆ ಶಾಲಾ ಹೆಂಚುಗಳು ಬಿದ್ದಿದ್ದು, ಜಗದೀಶ್ ಎನ್ನುವವರ ಹೊಸ ಸುಜುಕಿ ವಿಕ್ಟೋರಿಯಾಸ್ ಕಾರು ಹಾನಿಯಾಗಿದೆ. ಇನ್ನು ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಪರಿಮಳಮ ದೇವಾಲಯದ ಮುಂಭಾಗ ಬೃಹತ್ ಮರ ಬಿದ್ದಿದೆ. ಕಾರು ಹಾನಿಯಾಗಿದೆ. ಸ್ಥಳಕ್ಕೆ ರಕ್ಷಣಾ ತಂಡ ಆಗಮಿಸಿ ಮರ ತೆರವು ಕಾರ್ಯ ಮಾಡಿದ್ದಾರೆ. ಉಡುಪಿಯ ಬಹುತೇಕ ಭಾಗಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಜಿಲ್ಲೆಯ ಬೈಂದೂರು, ಕಾರ್ಕಳ ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು, ಅಕಾಲಿಕ ಮಳೆಯಿಂದಾಗಿ ಯಕ್ಷಗಾನ, ದೈವಾರಾಧನೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಉಂಟಾಗಿದೆ. ಇನ್ನು ಭಾರೀ ಗಾಳಿಗೆ ಮೈಸೂರಲ್ಲಿ ಬೃಹತ್ ಮರ ಧರೆಗೆ ಉರುಳಿದೆ. ಚಾಮರಾಜ ಜೋಡಿ ರಸ್ತೆಯ ಗಾಯತ್ರಿ ಚಿತ್ರಮಂದಿರದ ಸಮೀಪದಲ್ಲಿ ಘಟನೆ ನಡೆದಿರೋದು. ಮರ ಬಿದ್ದ ಪರಿಣಾಮ ಸ್ಥಳದಲ್ಲಿದ್ದಂಥ ಆಟೋ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಾಮರಾಜನಗರ ಅಬಕಾರಿ ಇಲಾಖೆ ವಶಪಡಿಸಿಕೊಂಡಿದ್ದ ಒಣ ಗಾಂಜಾ ಹಾಗೂ ಗಾಂಜಾ ಗಿಡಗಳನ್ನು ನಾಶಪಡಿಸಲಾಗಿದೆ. ಮೈಸೂರಿನಲ್ಲಿರೋ ಜಿಐಪಿಎಸ್ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕದಲ್ಲಿ ಗಾಂಜಾ ಗಿಡಗಳನ್ನು ನಾಶಪಡಿಸಲಾಗಿದೆ. ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ 17 ಕೆಜಿ ಒಣ ಗಾಂಜಾ ಹಾಗೂ 123 ಗಾಂಜಾ ಗಿಡಗಳನ್ನು ಡ್ರಗ್ ಡಿಸ್ಪೋಸಲ್ ಕಮಿಟಿ ಸಮ್ಮುಖದಲ್ಲೇ ನಾಶಪಡಿಸಲಾಯಿತು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 153 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ 2025ನೇ ಸಾಲಿನ ಸಿಎಂ ಪದಕ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಐಜಿಪಿ ಕಚೇರಿ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ 2ರಂದು ಬೆಂಗಳೂರಲ್ಲಿ ಪದಕ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಬೀದರ್ ಜಿಲ್ಲೆಯ ಗುಪ್ತಚರ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸಂತೋಷ್ ಎಂ ಅವರ ಸೇವೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು 2025ನೇ ಸಾಲಿನಲ್ಲಿ 2000ನೇ ಇಸ್ವಿಯಲ್ಲಿ ಪೊಲೀಸ್ ಇಲಾಖೆ ಸೇವೆಗೆ ಸೇರಿರುವಂತಹ ಸಂತೋಷ್ ಬೀದರ್ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದೀಗ ಜಿಲ್ಲಾ ಗುಪ್ತ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಐತಿಹಾಸಿಕ ದ್ರೌಪದಿ ದೇವಿ ಕರಗ ಮಹೋತ್ಸವಕ್ಕೆ ಬೆಂಗಳೂರು ಸಜ್ಜಾಗಿದೆ. ಬುಧವಾರ ರಾತ್ರಿ ಕರಗ ಮೆರವಣಿಗೆ ನಡೆಯಲಿದೆ. ಕರಗ ತಯಾರಿ ಕುರಿತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ ಕೊಟ್ಟರು. ಕಳೆದ ವರ್ಷ ಯಾವ್ಯಾವ ಕಾರ್ಯಕ್ರಮ ಮಾಡಿದ್ವೋ ಅದೇ ಎಲ್ಲ ಕಾರ್ಯಕ್ರಮಗಳನ್ನು ಈ ವರ್ಷ ಕೂಡ ಮಾಡ್ತೀವಿ. ದೇವಸ್ಥಾನದ ಒಳಗಿನ ಖರ್ಚು ವೆಚ್ಚಕ್ಕೆ ಮುಜರಾಯಿ ಇಲಾಖೆ 80ರಿಂದ 90 ಲಕ್ಷ ಹಾಗೂ ಜಿಬಿಎ 1 ಕೋಟಿ ಕೊಡುತ್ತೆ ಅಂತ ಹೇಳಿದ್ರು. ಅಲ್ಲದೆ ಸಿಎಂ ಡಿಸಿಎಂ ಕೂಡ ಕರಗಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧವಾದ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಿಶ್ವವಿಖ್ಯಾತಿಯಾದ ಈ ಉತ್ಸವವನ್ನು ನೋಡೋದಕ್ಕೆ ಕರ್ನಾಟಕ ಅಷ್ಟೇ ಅಲ್ಲದೆ ನೆರೆಯ ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ನಾನಾ ರಾಜ್ಯಗಳು ಹಾಗೂ ಹೊರದೇಶದ ಭಕ್ತರು ಆಗಮಿಸಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಿದರು. ರತ್ನ ಖಚಿತ ಕಿರೀಟ ಧರಿಸಿದ ಶ್ರೀ ಚೆಲುವ ನಾರಾಯಣ ಸ್ವಾಮಿಯ ಉತ್ಸವ ಚತುರ್ವಿಧಿಯಲ್ಲಿ ಸಾಗ್ತಾ ಇದ್ದಂಗೆ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಶ್ರೀದೇವಿ ಭೂದೇವಿಯರೊಂದಿಗೆ ರತ್ನಖಚಿತ ವೈರಮುಡಿ ಕಿರೀಟ ಧರಿಸಿ ಗರುಡಾರೂಢನಾದ ಶ್ರೀ ಚೆಲುವ ನಾರಾಯಣ ಸ್ವಾಮಿಯ ದರ್ಶನದಿಂದ ನೆರೆದಿದ್ದ ಜನಸ್ತೋಮ ಪಾವನವಾಯಿತು.
ಇನ್ನು ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡಿದ್ದ ಎಚ್.ಡಿ. ರೇವಣ್ಣ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಪ್ರಜ್ವಲ್, ಸೂರಜ್ ಹಾಗೂ ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ ಅಂತ ಮೇಲುಕೋಟೆಯಲ್ಲಿ ದೇವರ ಹತ್ರ ಬೇಡ್ಕೊಂಡಿದ್ದೀನಿ. ಮಂಡ್ಯ ಜಿಲ್ಲೆಯ ಜನರ ಋಣ ನಮ್ಮ ಮೇಲಿದೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂಗೆ ಮಂಡ್ಯ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸಚಿವ ಚೆಲುವನಾರಾಯಣಸ್ವಾಮಿ ಕೂಡ ಮಾತನಾಡಿದ್ದು, ಜನರಿಗೆ ಒಳ್ಳೆಯದಾಗಲಿ ಅಂತ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ. ನನ್ನ ರಾಜಕೀಯ ಯಶಸ್ಸಿಗೆ ಆ ದೇವರು ಕಾರಣ. 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಅಂತಂದರು. ಲೋಕ ಕಲ್ಯಾಣಾರ್ಥವಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ವಿರೂಪಾಕ್ಷಿ ಶಿವನ ದೇಗುಲದಲ್ಲಿ 7 ದಿನಗಳ ಕಾಲ ಶ್ರೀ ರುದ್ರ ಮಹಾಯಜ್ಞ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾಗಾ ಸಾಧುಗಳು ನೇತೃತ್ವದಲ್ಲಿ ರುದ್ರ ಮಹಾಯಜ್ಞ ನಡೆಯಲಿದ್ದು 7 ದಿನಗಳ ಕಾರ್ಯಕ್ರಮ ಅಂಗವಾಗಿ ಮುಳಬಾಗಿಲು ನಗರದ ಮುತ್ಯಾಲಪೇಟೆಯ ಗಂಗಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ದೇಗುಲದಿಂದ ಸೋಮೇಶ್ವರ ಪಾಳ್ಯದವರೆಗೂ ನಡೆದ ಶೋಭಾಯಾತ್ರೆಯಲ್ಲಿ 10 ನಾಗಸಾಧುಗಳು ಪಾಲ್ಗೊಂಡಿದ್ದರು. ಬಿಸಿಲಿನ ಝಳಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮಂಗಳೂರು ನಗರ ಸಹಿತ ಹಲವೆಡೆ ಗರಿಷ್ಠ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ತಾಪಮಾನ ಏರಿಕೆ ಆಗ್ತಾ ಇರೋದನ್ನು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಹೀಟ್ ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ತಾಪಮಾನ ಏರಿಕೆ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕಾರ್ಯವನ್ನು ಮಾಡಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಬೇಸಿಗೆ ಸಮಯದಲ್ಲಿ ಹೆಚ್ಚು ನೀರು ಕುಡಿಯುವಂತೆ ಹಾಗೂ ಮಧ್ಯಾಹ್ನದ ಹೊತ್ತು ಹೊರಗಡೆ ಹೋಗೋದನ್ನು ತಪ್ಪಿಸುವಂತೆ ಆರೋಗ್ಯ ಇಲಾಖೆ ಜನರಿಗೆ ಸೂಚನೆಯನ್ನು ಕೊಟ್ಟಿದೆ. ಕೊಪ್ಪಳದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋ ದಿಟ್ಟ ಹೆಜ್ಜೆ ಇಡಲಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಬಳಿಕ ವಿವಿಧ ಹೋಟೆಲ್, ಗರಾಜ್, ಬೇಕರಿ ಹಾಗೂ ಅಂಗಡಿಗಳಲ್ಲಿ ದಾಳಿ ನಡೆಸಿ ಬಾಲ ಕಾರ್ಮಿಕರಿರೋ ಬಗ್ಗೆ ಪರಿಶೀಲನೆ ಮಾಡಿದರು. ಕರಪತ್ರಗಳನ್ನು ಹಂಚಿ ಜಾಗೃತಿಯನ್ನು ಮೂಡಿಸಲಾಯಿತು.